ನಮಸ್ಕಾರ ಸ್ನೇಹಿತರೆ. ಆಷಾಢ ಮಾಸವನ್ನು ಹಲವರು ಶೂನ್ಯ ಮಾಸ ಎಂದು ಭಾವಿಸುತ್ತಾರೆ. ಆದರೆ ಇದೇ ತಿಂಗಳಲ್ಲಿ ಮಾಡುವ ಒಂದು ವಿಶೇಷ ಲಕ್ಷ್ಮೀ ಪೂಜೆ ನಿಮ್ಮ ಜೀವನದಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡಿ ಧನಧಾನ್ಯ ಮತ್ತು ನೆಮ್ಮದಿಯ ಆಶೀರ್ವಾದ ದೊರಕಲಿ ಎಂದು ಅನೇಕ ಭಕ್ತರು ನಂಬುತ್ತಾರೆ. ಹಾಗಾದರೆ ಆಷಾಢದ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡಬೇಕು, ಯಾರು ಮಾಡಬಹುದು, ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ಮಂತ್ರವನ್ನು ಜಪಿಸಿದರೆ ಉತ್ತಮ, ಈ ಎಲ್ಲ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಆಷಾಢ ಲಕ್ಷ್ಮೀ ಪೂಜೆಯ ಮಹತ್ವ. ಆಷಾಢ ಮಾಸವು ಭಕ್ತಿ, ಆತ್ಮಸಾಧನೆ ಮತ್ತು ದೇವರ ಆರಾಧನೆಗೆ ಅತ್ಯಂತ ವಿಶೇಷವಾದ ಮಾಸವೆಂದು ಪರಿಗಣಿಸಲಾಗುತ್ತದೆ. ಈ ತಿಂಗಳ ಶುಕ್ರವಾರಗಳಲ್ಲಿ ಮಹಾಲಕ್ಷ್ಮಿಯನ್ನು ಪೂಜಿಸುವ ಸಂಪ್ರದಾಯ ಅನೇಕ ಮನೆಗಳಲ್ಲಿ ಇದೆ. ಭಕ್ತಿಯಿಂದ ಪೂಜೆ ಮಾಡಿದರೆ ತಾಯಿಯ ಅನುಗ್ರಹ ದೊರೆಯುತ್ತದೆ, ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಇದೇ ಪೂಜೆಯು ಶ್ರಾವಣ ಮಾಸದಲ್ಲಿ ಆಚರಿಸುವ ವರಮಹಾಲಕ್ಷ್ಮಿ ವ್ರತಕ್ಕೆ ಒಂದು ರೀತಿಯ ಸಿದ್ಧತೆಯಾಗಿದೆ ಎಂದು ಕೂಡ ಹೇಳಲಾಗುತ್ತದೆ. ಈ ಪೂಜೆಯನ್ನು ಯಾರು ಮಾಡಬಹುದು? ಅನೇಕರಿಗೆ ಒಂದು ಪ್ರಶ್ನೆ ಇರುತ್ತದೆ. ಈ ಪೂಜೆಯನ್ನು ಕೇವಲ ವಿವಾಹಿತ ಮಹಿಳೆಯರು ಮಾತ್ರ ಮಾಡಬೇಕೇ? ಇಲ್ಲ. ಲಕ್ಷ್ಮೀ ದೇವಿಯ ಆರಾಧನೆಗೆ ಯಾವುದೇ ವಯಸ್ಸಿನ ಅಥವಾ ವೈವಾಹಿಕ ಸ್ಥಿತಿಯ ನಿರ್ಬಂಧವಿಲ್ಲ. ಸುಮಂಗಲಿಯರು, ಅವಿವಾಹಿತ ಯುವತಿಯರು, ಪುರುಷರು ಅಥವಾ ಮನೆಯ ಯಾವುದೇ ಸದಸ್ಯರು ಕುಟುಂಬದ ಒಳಿತು, ನೆಮ್ಮದಿ ಮತ್ತು ದೇವಿಯ ಕೃಪೆಯನ್ನು ಕೋರಿ ಪೂಜೆ ಮಾಡಬಹುದು. ಮುಖ್ಯವಾದದ್ದು ಭಕ್ತಿ, ಶ್ರದ್ಧೆ ಮತ್ತು ಪ್ರಾಮಾಣಿಕ ಮನಸ್ಸು. ಪೂಜೆಯ ಪ್ರಮುಖ ನಿಯಮಗಳು. ಆಷಾಢ ಲಕ್ಷ್ಮಿ ಪೂಜೆ ಮಾಡುವಾಗ ಈ ನಿಯಮಗಳನ್ನು ಪಾಲಿಸುವುದು ಉತ್ತಮ. ಸಾಧ್ಯವಾದರೆ ಆಷಾಢದ ಪ್ರತಿಯೊಂದು ಶುಕ್ರವಾರ ಪೂಜೆ ಮಾಡಿ. ಬೆಳಿಗ್ಗೆ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡುವುದು ಶುಭಕರವೆಂದು ನಂಬಲಾಗುತ್ತದೆ. ಮನೆ ಮತ್ತು ಪೂಜಾ ಕೊಠಡಿಗಳನ್ನು ಸ್ವಚ್ಛಗೊಳಿಸಿ. ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಸುಂದರ ರಂಗೋಲಿ ಹಾಕಿ. ಶುದ್ಧವಾದ ಬಟ್ಟೆ ಧರಿಸಿ. ಸಾಧ್ಯವಾದರೆ ಉಪವಾಸ ಅಥವಾ ಸಾತ್ವಿಕ ಆಹಾರ ಪಾಲಿಸಿ. ನೈವೇದ್ಯವನ್ನು ಅರ್ಪಿಸಿದ ನಂತರವೇ ಪ್ರಸಾದವನ್ನು ಸ್ವೀಕರಿಸಿ. ಅನೇಕ ಸಂಪ್ರದಾಯಗಳಲ್ಲಿ ಈ ದಿನ ಹಣವನ್ನು ಸಾಲವಾಗಿ ಕೊಡುವುದು ಅಥವಾ ಪಡೆಯುವುದನ್ನು ತಪ್ಪಿಸುವ ಆಚರಣೆ ಇಂದಿಗೂ ಇದೆ. ಸಂಪೂರ್ಣ ಪೂಜಾ ವಿಧಾನ. ಈಗ ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ನೋಡೋಣ. ಮೊದಲು ಪೂಜಾ ಪೀಠದ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹಾಸಿ. ಅದರ ನಂತರ ಸ್ವಲ್ಪ ಅಕ್ಕಿಯನ್ನು ಹರಡಿ. ನಂತರ ಕಲಶದಲ್ಲಿ ಶುದ್ಧ ನೀರು, ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಒಂದು ನಾಣ್ಯವನ್ನು ಹಾಕಿ. ಕಲಶದ ಬಾಯಿಗೆ 5 ಮಾವಿನ ಎಲೆ ಅಥವಾ ವಿಳ್ಯದೆಲೆಗಳನ್ನು ಇಟ್ಟು ಮೇಲ್ಭಾಗದಲ್ಲಿ ಅರಿಶಿನ ಸವರಿದ ತೆಂಗಿನಕಾಯಿಯನ್ನು ಇಟ್ಟು ಕಲಶ ಪ್ರತಿಷ್ಠಾಪನೆ ಮಾಡಿ. ನಂತರ ಮಹಾಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಅಲಂಕರಿಸಿ. ಅರಿಶಿನ, ಕುಂಕುಮ, ಗಂಧದ ಹೂವುಗಳನ್ನು ಅರ್ಪಿಸಿ. ನೈವೇದ್ಯವಾಗಿ ಪಾಯಸ, ಹಾಲು, ಸಿಹಿ ಪದಾರ್ಥಗಳು ಅಥವಾ ಹಣ್ಣುಗಳನ್ನು ಅರ್ಪಿಸಿ. ಸಾಧ್ಯವಾದರೆ ತುಪ್ಪದ ದೀಪವನ್ನು ಬೆಳಗಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ನಂತರ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪಿಸಿ. ಓಂ ಶ್ರೀಂ ಹೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಮಹಾಲಕ್ಷ್ಮಿಯೇ ನಮಃ ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತಕವನ್ನು ಪಠಿಸಬಹುದು. ಕೊನೆಯಲ್ಲಿ ಧೂಪ, ದೀಪ ಮತ್ತು ಕರ್ಪೂರದ ಆರತಿ ಮಾಡಿ ಕುಟುಂಬದ ಎಲ್ಲ ಸದಸ್ಯರಿಗೂ ಪ್ರಸಾದ ವಿತರಣೆ ಮಾಡಿ. ಸ್ನೇಹಿತರೆ, ಭಕ್ತಿಯಿಂದ ಮಾಡುವ ಪ್ರತಿಯೊಂದು ಪೂಜೆಯು ಮನಸ್ಸಿಗೆ ಶಾಂತಿ ಮತ್ತು ದೇವರ ಸ್ಮರಣೆಯನ್ನು ನೀಡುತ್ತದೆ. ಈ ಆಷಾಢದ ಶುಕ್ರವಾರ ನೀವು ಕೂಡ ಭಕ್ತಿಯಿಂದ ಮಹಾಲಕ್ಷ್ಮಿ ಪೂಜೆ ಮಾಡಿ ತಾಯಿಯ ಆಶೀರ್ವಾದವನ್ನು ಪಡೆಯಿರಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನಷ್ಟು ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.